ಹೇಗಿದ್ದೀರಾ? ವೆಲ್ಕಮ್ ಟು ಸಂತು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ಕೂಡ ನಾನು ಹಾಸನಲ್ಲೇ ಇದ್ದೀನಿ. ಸೊ ಹಾಸನಲ್ಲಿ ಇನ್ನೊಂದು ಪ್ಲೇಸ್ನ ನಾನು ನೋಡೋಕೆ ಹೋಗ್ತಾಯಿದ್ದೀನಿ. ಸೊ ಈ ಪ್ಲೇಸ್ನ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ. ಸೊ ಅದಕ್ಕೆ ನಾವು ಇದು ಹಾಸನಲ್ಲಿದೆ ಅಂತ ನಮ್ಮ ದೊಡ್ಡಮ್ಮ ಹೇಳಿದ್ರು. ಅಲ್ಲಿಗೆ ನಮ್ಮನ್ನ ಕರ್ಕೊಂಡೋಗಿದ್ದಾರೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇದು ಶಿವನ ದೇವಸ್ಥಾನ, ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಹಾಸನಲ್ಲಿರೋರಿಗೆ. ಆ್ಯಂಡ್ ನಾವು ಇದನ್ನು ಫೇಸ್ಬುಕ್ಕಲ್ಲಿ ನೋಡಿ ಈ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಈ ದೇವಸ್ಥಾನದ ಒಂದು ವಿಶೇಷ ಏನಪ್ಪ ಅಂತ ಅಂದರೆ ನೋಡಿ, ದೇವಸ್ಥಾನ ಫುಲ್ ಓಪನ್ ಪ್ಲೇಸ್ ಇರುತ್ತೆ. ಆ್ಯಂಡ್ ಇದ್ರದ್ದೇನೋ ಒಂದು ಸ್ಟೋರಿ ಇದೆ, ಬಟ್ ಅದೇನು ಸ್ವಲ್ಪ ಸ್ಟೋರಿ ಹೇಳಿದ್ರು ನಮಗಷ್ಟೇನೆ, ಜಾಸ್ತಿ ಏನು ಹೇಳಿಲ್ಲ. ಈ ಕ್ಷೇತ್ರ ಬಂದ್ಬಿಟ್ಟು ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಶೃಂಗಗಿರಿಯಲ್ಲಿದೆ. ಅಂದರೆ ನಿಮಗೆ ಹಾಸನಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಇದು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಹೊಸಬ್ರುಗಳಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಇವ್ರು ನಮ್ಮ ದೊಡ್ಡಮ್ಮ ನನಗೆ ಗೊತ್ತು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಸೊ ಈ ಪ್ಲೇಸು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಫುಲ್ ಓಪನ್ ಪ್ಲೇಸ್ ಇರೋದ್ರಿಂದ ಬಿಸಿಲು ಟೈಮಲ್ಲಂತೂ ಹೋಗೋಕ್ಕಾಗಲ್ಲ. ಸೊ ನಾವು ನೋಡಬೇಕು ಅಂದಿದ್ದಕ್ಕೆ ಅವರು ಕರ್ಕೊಂಡು ಹೋಗಿದ್ದಾರೆ ದೇವಸ್ಥಾನ ಅಂತೂ ಚೆನ್ನಾಗಿದೆ. ಆ್ಯಂಡು ಇಲ್ಲಿದು ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ನೀವು ಅಲ್ಲಿ ನೋಡ್ತಿರ್ಬೋದು ಶಿವ. ಆ್ಯಂಡು ಇಲ್ಲಿ ರಾಮ ನೀರಿಗೋಸ್ಕರನೋ ಅಥವಾ ಏನು ಬಾಣ ಬಿಟ್ಟು ಸೊ ಅಲ್ಲಿ ನೀರು ಬರ್ತಿದ್ಯಂತೆ ಅಂತ ಸ್ಟೋರಿ ಹೇಳಿದ್ರು. ರಾಮನೋ ಅರ್ಜುನನೋ ನನಗೆ ಯಾರು ಅಂತ ಸರಿಯಾಗಿ ಗೊತ್ತಾಗಲಿಲ್ಲ, ಯಾಕಂದರೆ ನಾನು ವೀಡಿಯೋ ಮಾಡೋ ಬ್ಯುಸಿಲಿದ್ದೆ, ನನ್ನ ಸ್ಟೋರಿ ಏನು ಅಂತ ಕೇಳ್ಕೊಳ್ಳಿಲ್ಲ. ಆ್ಯಕ್ಚುಲಿ ದಯವಿಟ್ಟು ಕ್ಷಮೆ ಇರಲಿ, ಸ್ಟೋರಿ ಏನು ಅಂತ ನಾನು ಹೇಳಬೇಕಾಗಿತ್ತು. ಸೊ ನಾನು ಕೇಳಿಸ್ಕೊಳ್ಳಿಲ್ಲ, ಐ ಆಮ್ ಸಾರಿ. ಆ್ಯಂಡ್ ಯಾರು ಗೊತ್ತಿರೋದಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಅವರು ಬಾಣ ಬಿಟ್ಟು ನೀರು ಬರೋಕ್ಕೆ ಇದು ಮಾಡಿದ್ರಂತೆ. ಸೊ ಅದು ನೀರು ಇನ್ನೂ ಕೂಡ ಅಲ್ಲಿ ನೀರಿದೆ. ಆ್ಯಂಡ್ ಎಂಥ ಮಳೆ ಬರಲಿ, ಎಂಥ ಬಿಸಿಲಿರಲಿ, ಏನೇ ಆಗಲಿ ಅಲ್ಲಿ ನೀರು ಮಾತ್ರ ಕಡಿಮೆ ಆಗೋದೇ ಇಲ್ವಂತೆ. ಆ್ಯಂಡ್ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ನನಗೆ ನೀಟಾಗಿ ವೀಡಿಯೋ ಮಾಡೋಕ್ಕೆ ಅಲ್ಲಿ ಜಾಗ ಇರಲಿಲ್ಲ. ಸೊ ಅದಕ್ಕೆ ನಾನು ಸೈಡಲ್ಲೆಲ್ಲ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ನಿಮಗೆ ತೋರಿಸ್ಲೇಬೇಕು ಅಂತ ಹೇಳ್ಬಿಟ್ಟು. ಶಿವ ಅಂತೂ ನೋಡಿದ್ರೆ ತುಂಬ ಭಯ ಆಗುತ್ತೆ. ಅದು ಆ್ಯಕ್ಚುಲಿ ಒಂದು ರೌಂಡ್ ಬರ್ಬೋದು ನಾವು ಹೋಗಿ, ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಜಾಗ, ಒಂದು ರೌಂಡ್ ಬರ್ಬೋದು ಶಿವನ್ನ ನಾವು. ಆ್ಯಂಡ್ ಅಲ್ಲಿ ನೀರಿರೋದ್ರಿಂದ ನಿಮಗೆ ತೋರಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಮೇಲೆ ಹೋಗಿ ಅಲ್ಲಿ ನೀರು ಎಷ್ಟೇ ಇದಾದ್ರೂ ನೋಡಿ, ಎಂಥ ಬಿಸಿಲಲ್ಲೂ ಕೂಡ ನೀರು ಬರ್ತಿದೆ ಅಂದರೆ ಅದು ದೇವ್ರ ಪವಾಡನೇ. ಆ್ಯಂಡು ಇನ್ನೊಂದು ಹೇಳಬೇಕಂತ ಅಂದರೆ ದೇವ್ರು ಮಾತ್ರ ತುಂಬ ಚೆನ್ನಾಗಿದೆ. ಮೇಲೆ ಹಿಂದೆಗಡೆಯಿಂದ ನೋಡಿದ್ರೆ ತುಂಬ ಭಯ ಆಗುತ್ತೆ. ಆ್ಯಕ್ಚುಲಿ ಶಿವನ ನೋಡಬೇಕಂದ್ರೆ ಸ್ವಲ್ಪ ಭಯನೇ. ಆ್ಯಂಡ್ ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಸೊ ದಯವಿಟ್ಟು ಮಕ್ಕಳುಗಳ್ನೆಲ್ಲ ಸಮ್ಮರಲ್ಲಿ ಪ್ಲೇಸಸ್ ನೋಡಬೇಕಂತ ಅಂದರೆ ನಿಮ್ಮ ಹಾಸನಲ್ಲಿರೋರು, ನಿಮ್ಮ ಹಾಸನಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಸೊ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ನಮ್ಮಂಥವರು ಕೂಡ ಬೆಂಗಳೂರು, ಮೈಸೂರು, ಮಂಡ್ಯ ಅವ್ರು ಇರೋರು ಎಲ್ಲ ಕೂಡ ಹೋಗಿ ನೋಡ್ಬೋದು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಫೋಟೋಸ್ ತೊಗೊಳ್ತಾಯಿದ್ರು ಎಲ್ಲರೂ. ಸೊ ನಾನು ಹೆಂಗಾದರೂ ಮಾಡಿ ಆ ನೀರು ಬರೋ ಜಾಗನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಬಂದೆ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಅಲ್ಲಿ ನೀರಿರೋದು. ಆ್ಯಂಡ್ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ರೆ ಅದರೆಲ್ಲ ಫುಲ್ ಹರ್ಕೊಂಡು ಬರುತ್ತೆ. ಅದು ಜಾಗದಲ್ಲಿರೋದೆಲ್ಲನೂ ಹರ್ಕೊಂಡು ಬರುತ್ತೆ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ, ಸಾರಿ ಅರ್ಜುನನೋ ರಾಮನೋ ಐ ಡೋಂಟ್ ನೋ ಯಾರು ಅಂತ ಹೇಳ್ಬಿಟ್ಟು. ಸೊ ಅವರು ನೀರು ಇಲ್ಲ ಅಂತ ಹೇಳ್ಬಿಟ್ಟು, ಯೂಶ್ವಲಿ ಈ ಥರ ಬಾಣ ಎಲ್ಲ ಬಿಟ್ಟು ಇದು ಮಾಡೋದಂದರೆ ರಾಮನೇ. ಸೊ ಹಂಗಿದ್ರೆ ಅವರೇ ಇರಬೇಕು ಅಂತ ಅನ್ಕೋತೀನಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ಎಲ್ಲ ಒಂದು ಸಲ ಹೋಗಿ ನೋಡಿ. ಆ್ಯಂಡ್ ನಾವು ಕೆಳಗಡೆ ಇಳಿದ್ವಿ, ಕೆಳಗಡೆಯಿಂದ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಬೆಟ್ಟ ಅಂತ ಅಂದರೆ ಇದೇನು ಅಷ್ಟು ತುಂಬ ಬೆಟ್ಟ ಇಲ್ಲ, ಒಂದು 2-3 ರೌಂಡ್ಸ್ ಇದೇನೋ ಬೆಟ್ಟ ಮೇಲೆ ಬರೋಕ್ಕೆ ನಾವು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಪ್ಲೇಸ್ ಅಂತ ತುಂಬ ಚೆನ್ನಾಗಿತ್ತು. ಇನ್ನು ನಾವೆಲ್ಲ ಬರ್ತಾ ಇದ್ದೀವಿ ಕೆಳಗಡೆ. ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇದೆ. ಸೊ ನೀವು ದಯವಿಟ್ಟು ಯಾರು ಹೋಗಿದರೆ ಅಲ್ಲಿ ಕೆಳಗಡೆ 2 ಸ್ಟೆಪ್ ಇಳಿದ್ಮೇಲೆ ನಿಮಗೆ ಒಂದು ಮನೆ ಥರ ಸಿಗುತ್ತೆ. ಸೊ ಅಲ್ಲಿ ಹೇಳ್ತಾರೆ ಅವರು, ಶಿವನ ದೇವಸ್ಥಾನದಲ್ಲಿರೋರು ಹೇಳ್ತಾರೆ ಊಟ ಸಿಗುತ್ತೆ ಅಂತ. ಸೊ ದಯವಿಟ್ಟು ಎಲ್ಲ ಹೋಗಿ ಊಟ ಮಾಡಿ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲ್ಲಿ ಉಂಡಿಗೆ ಹಾಕ್ಬಿಟ್ಟು ಬನ್ನಿ. ಯಾಕಂದರೆ ಅಲ್ಲಿ ಪ್ಲೇಸು ತುಂಬ ದೂರ ಇರೋದ್ರಿಂದ ಎಲ್ಲ ಹಂಗೆ ಹಸ್ಕೊಂಡು ಹೋಗಿರೋರು ಇರ್ತಾರೆ, ಮಕ್ಳುಗಳಿರ್ತಾರೆ. ಸೊ ಯಾವತ್ತೂ ಹಸಿಸ್ಬೇಡಿ, ಅಲ್ಲಿ ಊಟ ಸಿಗುತ್ತೆ. ಸೊ ಅಲ್ಲೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಆ್ಯಂಡ್ ಇದೇನೆ ನಿಮಗೆ ಈ ಥರ ಒಂದು ಪ್ಲೇಸ್ಗಳಂದರೆ ನಿಮಗೆ ಗೊತ್ತಿರುತ್ತೆ. ಯೂಶ್ವಲಿ ಸಿದ್ಧಗಂಗಾ ಮಠ, ಆಮೇಲೆ ನಾನು ಆವಾಗಲೇ ಮೊನ್ನೆ ಹೇಳ್ದಂಗೆ ಶೃಂಗಗಿರಿ ಇದು ಪುಷ್ಪಗಿರಿ ಮಠ, ಇಲ್ಲೆಲ್ಲನೂ ಇವ್ರದ್ದೇ ಟ್ರಸ್ಟ್ಗಳಿರುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಊಟ ಎಲ್ಲ ಚೆನ್ನಾಗಿತ್ತು. ಬರೀ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಕೂಡ ಸಿಗುತ್ತೆ. ಸೊ ಎಲ್ಲ ಊಟ ಮಾಡ್ಕೊಳ್ಳಿ.
ಊಟ ಮಾಡ್ಕೊಂಡು ಯಾರೇ ಹಸ್ಕೊಂಡು ಮಾತ್ರ ಹೋಗಬೇಡಿ, ಇಲ್ಲಿ ಊಟ ಸಿಗುತ್ತೆ. ಸೊ ಹೋಗಿ ಊಟ ಮಾಡಿ. ಅಂದರೆ ನಮಗೂ ಗೊತ್ತಿರಲಿಲ್ಲ, ಅಲ್ಲಿ ಹುಡುಗನ್ನ ಮಾತಾಡ್ಸಿದ್ವಿ, ಅವ್ರು ಅಂತ ಅಂದರು, ಇಲ್ಲಿ ಊಟ ಸಿಗುತ್ತೆ ಮೇಡಮ್, ಹೋಗಿ ಊಟ ಮಾಡಿ ಅಂತ ಹೇಳಿದ್ರು. ಹಂಗೆ ನಾವು ಊಟ ಮಾಡ್ಕೊಂಡ್ವಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಒಂದು 100, 200, 500 ಎಷ್ಟಾಗುತ್ತೋ ಅಲ್ಲಿ ಗುಂಡಿಗೆ ಹಾಕ್ಬಿಟ್ಟು ಬನ್ನಿ. ಯಾಕಂದರೆ ನೆಕ್ಸ್ಟು ಬರೋ ಭಕ್ತಾದಿಗಳಿಗೆ ಊಟ ಇನ್ನೂ ಹೆಚ್ಚು ಊಟ ಸಿಗಲಿ ಅಂತ ಹೇಳ್ತಾ, ಈ ಪ್ಲೇಸ್ ನೋಡಿ ಊಟದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಯೂಶ್ವಲಿ ಆಗದೇ ಇರೋರಿಗೆಲ್ಲ ಚೇರ್ ವ್ಯವಸ್ಥೆ ಕೂಡ ಇದೆ. ಸೊ ದಯವಿಟ್ಟು ಎಲ್ಲ ಹೋಗಿ ಊಟ ಮಾಡಿಕೊಂಡೇ ಹೋಗಿ ಅಂತ ಹೇಳ್ತಾ, ಇನ್ನು ನಾವು ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಕೂಡ. ಆ್ಯಂಡ್ ನಾವು ತಿಂಡಿ ತಿಂದು ಹೋಗಿದ್ದಿದ್ದು, ಅಲ್ಲಿ ಹೋಗೋಷ್ಟೊತ್ತಿಗೆ ನಮಗೆ ಮಧ್ಯಾಹ್ನ ಆಗಿತ್ತು, ಆಲ್ರೆಡಿ ಒಂದು 2 o'clock ಆಗಿತ್ತು. ಆ್ಯಂಡ್ ನಾವು ನೆಕ್ಸ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಈ ದೇವಸ್ಥಾನ ಅಂತೂ ತುಂಬ ಹಳೆಯ ದೇವಸ್ಥಾನ ಅಂತೆ. ಎಷ್ಟು ಹಳೆಯದು ಅಂತ ಅಂದರೆ ನಾನು ನಿಮಗೆ ಅಲ್ಲಿ ಒಂದು ಅದರದ್ದು ಸ್ಟೋರಿ ಅದ್ರದ್ದು ಒಂದು ಏನೋ ವಿಷಯ ಹಾಕಿರ್ತೀನಿ. ಸೊ ದಯವಿಟ್ಟು ಓದ್ಕೊಳ್ಳಿ. ಆ್ಯಂಡ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ಈಗ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ದೇವಸ್ಥಾನನ. ನೋಡಿ ನಿಮಗೆ ಗೊತ್ತಾಗ್ಬೋದು ಅಲ್ಲಿ ಹೆಂಗಿದೆ ದೇವರು ಅಂತ. ಅಂದರೆ ಶ್ರೀ ಲಕ್ಷ್ಮೀ ಏನೋ ಬರುತ್ತೆ, ಸಾರಿ ನಾನು ಅದ್ರ ಹೆಸರು ಸರಿಯಾಗಿ ನೋಡ್ಕೊಳ್ಳಿಲ್ಲ. ಒಟ್ನಲ್ಲಿ ಲಕ್ಷ್ಮಿ ಮುಂದೆಗಡೆ ಇದ್ರದ್ದು ಅವತಾರ, ಗಂಡು ಅವತಾರ, ಹಿಂದೆಗಡೆ ಹೆಣ್ಣು ಅವತಾರ ಅಂತೆ. ಸೊ ನಮಗೆ ಹಿಂದೆ ನೋಡೋಕ್ಕೆ ಬಿಡ್ತಿದ್ರು, ನಾವು ಇಲ್ಲಿ ಹೋಗಿರೋದು ಲೇಟ್ ಇರೋದ್ರಿಂದ ಆವತ್ತು ಫುಲ್ ಬೇಗ ಅಭಿಷೇಕ ಮಾಡಿ ನಾವು ಇದು ಮಾಡಿಬಿಟ್ಟಿದ್ದೀವಿ, ಇನ್ನು ಹೋಗೋಕ್ಕೆ ಬಿಡೋಲ್ಲ ಅಂತ ಹೇಳಿದ್ರು. ಸೊ ತುಂಬ ಬೇಜಾರಾಯಿತು. ಅದು ನೋಡಬೇಕಿತ್ತು ಆ್ಯಕ್ಚುಲಿ ನಾವು. ಫುಲ್ಲು ಕೂದಲು, ಬಳೆ, ಕೈ ಕಾಲು ಗೆಜ್ಜೆ ಎಲ್ಲನೂ ಇರುತ್ತಂತೆ ದೇವ್ರಿಗೆ ಹಿಂದೆಗಡೆ. ಸೊ ಅರ್ಧನಾರೀಶ್ವರ ಅಂತ ಹೇಳ್ತಾರೆ, ಅರ್ಧನಾರೀಶ್ವರನ ಏನೋ. ಆ್ಯಂಡ್ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ದಯವಿಟ್ಟು ಎಲ್ಲ ಹೋಗಿ ಈ ದೇವಸ್ಥಾನ ಅಂತೂ ಹೋಗಿ ನೋಡಲೇಬೇಕು ನೀವು. ತುಂಬ ಇದು ಹಳೆಯ ದೇವಸ್ಥಾನ ಅಂತೆ. ಸೊ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ನಾನು ಕೊಟ್ಟಿದ್ದೀನಿ ಶ್ರೀ ವರದರಾಜ ವಿಗ್ರಹ. ಆ್ಯಂಡ್ ಇವಾಗ ಗೊತ್ತಾಯ್ತು ಹೆಸರು, ವರದರಾಜ ವಿಗ್ರಹ ಅಂತ. ದಯವಿಟ್ಟು ಕೊಂಡಜ್ಜಿ. ಇದು ನಾವು ನೆಕ್ಸ್ಟು ಯಾವುದಾದ್ರು ದೇವಸ್ಥಾನ, ಶಿವನ ದೇವಸ್ಥಾನ ಬಿಟ್ಟು ಇನ್ನೂ ಸ್ವಲ್ಪ ಮುಂದೆ ಹೋದರೆ ಈ ದೇವಸ್ಥಾನ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲ ಹೋಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.